ಬಿಬಿಎಂಪಿ ಮೇಯರ್ ಹಾಗೂ ಉಪಮೇಯರ್ ಚುನಾವಣೆಗೆ ಇನ್ನು 2 ದಿನ ಬಾಕಿ ಇದೆ. ಮೇಯರ್ ಹುದ್ದೆಗೆ ಕಾಂಗ್ರೆಸ್ ಅಲ್ಲಿ 3 ಅಭ್ಯರ್ಥಿಗಳ ಮಧ್ಯೆ ಪೈಪೋಟಿ ಇದೆ. ಪ್ರಕಾಶ್ ನಗರದ ಕಾರ್ಪೊರೇಟರ್ ಆಗಿರುವಂತಹ ಪದ್ಮಾವತಿ, ಶಾಂತಿನಗರ ಕಾರ್ಪೊರೇಟರ್ ಸೌಮ್ಯ ಶಿವಕುಮಾರ್ ಮಧ್ಯೆ ಈಗ ಕಾಂಪಿಟಿಷನ್ ಇದೆ. ಲಿಂಗರಾಜಪುರ ವಾರ್ಡ್ ಸದಸ್ಯೆ ಲಾವಣ್ಯ ಹೆಸರು ಕೂಡ ಈ ಒಂದು ಮೇಯರ್ ಹೆಸರಲ್ಲಿ ಕೇಳಿ ಬರ್ತಾ ಇರುವಂತದ್ದು. ಮೇಯರ್ ರೇಸಲ್ಲಿ ಒಕ್ಕಲಿಗ ಸಮುದಾಯಕ್ಕೆ ಮೇಯರ್ ಹುದ್ದೆ ಕೊಡಿ ಅಂತ ದೇವೇಗೌಡರು ಹೇಳ್ತಾ ಇದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ನಾವು ಗಮನಿಸಬಹುದು, ಒಕ್ಕಲಿಗ ಸಮುದಾಯಕ್ಕೆ ಮೇಯರ್ ಹುದ್ದೆ ಕೊಡಿ ಅನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ ದೇವೇಗೌಡರು ಮಾತುಕತೆಯನ್ನು ಕೂಡ ನಡೆಸಿರುವಂತದ್ದು ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಜೊತೆ. ಈ ಹಿನ್ನೆಲೆಯಲ್ಲಿ ಮೇಯರ್ ಹುದ್ದೆಗೆ ಕಾಂಗ್ರೆಸ್ ಅಲ್ಲಿ 3 ಅಭ್ಯರ್ಥಿಗಳ ನಡುವೆ ಈಗ ಪೈಪೋಟಿ ಇದೆ. ಪ್ರಕಾಶ್ ನಗರ ಕಾರ್ಪೊರೇಟರ್ ಪದ್ಮಾವತಿ, ಶಾಂತಿನಗರ ಕಾರ್ಪೊರೇಟರ್ ಆಗಿರುವಂತಹ ಸೌಮ್ಯ, ಹಾಗೆಯೇ ಲಿಂಗರಾಜಪುರ ವಾರ್ಡ್ ಸದಸ್ಯೆ ಲಾವಣ್ಯ ಅವರ ಮಧ್ಯೆ ಈಗ ಪೈಪೋಟಿ ಇದೆ. ಅದರಲ್ಲೂ ಕೂಡ ಒಕ್ಕಲಿಗ ಸಮುದಾಯಕ್ಕೆ ಮೇಯರ್ ಹುದ್ದೆ ಕೊಡಬೇಕು ಅಂತ ಹೇಳಿ ಈಗಾಗಲೇ ಮಾಜಿ ಪ್ರಧಾನಿ ದೇವೇಗೌಡರು ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ. ಬಿಬಿಎಂಪಿ ಮೇಯರ್ ಚುನಾವಣೆಗೆ ಇನ್ನು 2 ದಿನ ಬಾಕಿ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಮೇಯರ್ ಪಟ್ಟಕ್ಕೆ ಜಿ ಪದ್ಮಾವತಿ ಹೆಸರು ಅಂತಿಮಗೊಳಿಸಿದೆ ಕಾಂಗ್ರೆಸ್. ದೇವೇಗೌಡರ ಬಿಗಿ ಪಟ್ಟಿಗೆ ಈಗ ಕಾಂಗ್ರೆಸ್ ನಾಯಕರಲ್ಲಿ ಒಂದು ರೀತಿಯಾದಂತಹ ತಳಮಳ ಇದೆ. ಇವತ್ತು ಸಂಜೆ ಮೇಯರ್ ಅಭ್ಯರ್ಥಿಯ ಹೆಸರನ್ನ ಕಾಂಗ್ರೆಸ್ ಅಂತಿಮಗೊಳಿಸಲಿದೆ. ಸಿಎಂ ಜೊತೆ ಮತ್ತೊಂದು ಸುತ್ತಿನ ಮಾತುಕತೆಯ ಬಳಿಕ ಈ ಒಂದು ಅಂತಿಮ ನಿರ್ಧಾರವನ್ನ ತೆಗೆದುಕೊಳ್ಳಲಿದೆ. ಸೆಪ್ಟೆಂಬರ್ 28ರಂದು ಮೇಯರ್ ಹಾಗೆಯೇ ಉಪಮೇಯರ್ ಚುನಾವಣೆ ನಡೆಯಲಿರುವಂತಹ ನಿಟ್ಟಿನಲ್ಲಿ ಮೇಯರ್ ಪಟ್ಟಕ್ಕೆ ಜಿ ಪದ್ಮಾವತಿ ಹೆಸರನ್ನ ಕಾಂಗ್ರೆಸ್ ಅಂತಿಮಗೊಳಿಸಿದೆ. ಆದರೆ ದೇವೇಗೌಡರು ಮಾತ್ರ ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರಿಗೆ ಮೇಯರ್ ಪಟ್ಟವನ್ನ ಕೊಡಬೇಕು, ಮೇಯರ್ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಬೇಕು ಅಂತ ಹೇಳಿ ಬಿಗಿ ಪಟ್ಟು ಹಿಡಿದಿರುವಂತಹ ನಿಟ್ಟಿನಲ್ಲಿ ಕಾಂಗ್ರೆಸ್ ಈಗ ಸಾಕಷ್ಟು ತಳಮಳದಲ್ಲಿರುವಂಥದ್ದು. ಏನ್ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ ಸಾಕಷ್ಟು ಮಾತುಕತೆಯನ್ನು ಕೂಡ ನಡೆಸಲಾಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಅವರ ಜೊತೆ ಈಗಾಗಲೇ ಪರಮೇಶ್ವರ್ ಅವರು ಮಾತುಕತೆಯನ್ನ ನಡೆಸಿದ್ದಾರೆ. ಇನ್ನೊಂದು ಸುತ್ತಿನ ಸಭೆಯ ಬಳಿಕ ಈ ಒಂದು ಅಂತಿಮ ಹೆಸರನ್ನ ಅಥವಾ ಅಂತಿಮ ಅಭ್ಯರ್ಥಿಯನ್ನ ಕಾಂಗ್ರೆಸ್ ಕೂಡ ಕಣಕ್ಕೆ ಇಳಿಸಲಿದೆ. ಇನ್ನು ಮೇಯರ್ ಉಪಮೇಯರ್ ಚುನಾವಣೆಗೆ 2 ದಿನ ಬಾಕಿ ಇರುವಂತಹ ನಿಟ್ಟಿನಲ್ಲಿ ಈ ಒಂದು ಹಿನ್ನೆಲೆಯಲ್ಲಿ ಮೇಯರ್ ಆಗಿರಬಹುದು, ಉಪಮೇಯರ್ ಯಾರನ್ನ ಮಾಡಬೇಕು ಅನ್ನುವಂತಹ ಕಸರತ್ತು ಜೋರಾಗಿ ನಡೀತಾ ಇದೆ. ವಿಕಾಸಸೌಧದಲ್ಲಿ ಈ ನಿಟ್ಟಿನಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಸಭೆಯನ್ನ ನಡೆಸುತ್ತಿದ್ದಾರೆ. ಈ ಸಭೆಗೆ ಮೇಯರ್ ಮಂಜುನಾಥ್ ರೆಡ್ಡಿ, ಪ್ರಕಾಶ್ ನಗರ ವಾರ್ಡ್ ಕಾರ್ಪೊರೇಟರ್ ಜಿ ಪದ್ಮಾವತಿ, ಶಾಂತಿನಗರ ಕಾರ್ಪೊರೇಟರ್ ಸೌಮ್ಯ ಶಿವಕುಮಾರ್, ಆಡಳಿತ ಪಕ್ಷದ ನಾಯಕ ಸತ್ಯನಾರಾಯಣ್ ಕೂಡ ಭಾಗವಹಿಸಿದ್ದಾರೆ. ಇನ್ನು ನಿನ್ನೆಯಷ್ಟೇ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಪಕ್ಕಾ ಆಗಿದೆ. ಮೇಯರ್ ಸ್ಥಾನಕ್ಕೆ ಈಗಾಗಲೇ ಪ್ರಕಾಶ್ ನಗರ ವಾರ್ಡ್ನ ಜಿ ಪದ್ಮಾವತಿ ಅಂತ ಹೇಳಿ ಬಿಂಬಿಸಲಾಗಿತ್ತು. ಆದರೆ ಜೆಡಿಎಸ್ ವರಿಷ್ಠ ಎಚ್ ಡಿ ದೇವೇಗೌಡರು ಪದ್ಮಾವತಿ ಬೇಡ ಅಂತ ಹೇಳಿದ್ದಾರೆ. ಇದರ ಬದಲು ಶಾಂತಿನಗರ ವಾರ್ಡ್ನ ಒಕ್ಕಲಿಗ ಸಮುದಾಯದ ಕಾರ್ಪೊರೇಟರ್ ಸೌಮ್ಯ ಶಿವಕುಮಾರ್ಗೆ ಮೇಯರ್ ಸ್ಥಾನ ಕೊಡಬೇಕು ಅಂತ ಹೇಳಿ ಗೌಡರು ಒತ್ತಾಯಿಸಿದ್ದಾರೆ ಎನ್ನಲಾಗಿದೆ. ಇದು ಕಾಂಗ್ರೆಸ್ ಪಾಳ್ಯದಲ್ಲಿ ಸಾಕಷ್ಟು ತಳಮಳಕ್ಕೆ ಕಾರಣ ಆಗಿರುವಂಥದ್ದು. ಹೀಗಾಗಿ ಸಿಎಂ ಜೊತೆ ಸಭೆಯನ್ನ ಮಾಡಿದ ಬಳಿಕ ಮತ್ತೊಂದು ಸಭೆಯನ್ನು ನಡೆಸಿ ಮೇಯರ್ ಅಭ್ಯರ್ಥಿ ಯಾರು ಅನ್ನೋದನ್ನ ಅಂತಿಮಗೊಳಿಸಲಾಗುತ್ತೆ. ಈ ಮಧ್ಯೆ ಲಿಂಗರಾಜಪುರ ವಾರ್ಡ್ ಸದಸ್ಯೆ ಲಾವಣ್ಯ ಅವರ ಹೆಸರು ಕೂಡ ಈ ಒಂದು ಮೇಯರ್ ರೇಸಲ್ಲಿ ಕೇಳಿ ಬರ್ತಿದೆ. ಅವ್ರಿಗೂ ಕೂಡ BJP ಜೊತೆ ಹೋಗೋಕ್ಕೆ ಇಷ್ಟ ಇಲ್ಲ. ಕಾರಣ ಏನಂದರೆ ಅವರು ಸೆಕ್ಯುಲರ್ ಪಾರ್ಟಿ ಅಂತ, ಮತ್ತು ನಾವು ಕೂಡ ಸೆಕ್ಯುಲರ್ ಪಾರ್ಟಿ ಅಂತ ನಾವು ಮೊದಲಿಂದಲೂ ಕೂಡ ಜನರ ಮುಂದೆ ಹೇಳ್ಕೊಂಡಿರೋದ್ರಿಂದ ಎರಡೂ ಜೊತೆಯಲ್ಲಿ ಆದರೆ ಒಳ್ಳೆಯದು ಅಂತ. ಏನೋ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಇತ್ತು ಕಾರ್ಪೊರೇಷನಲ್ಲಿ, ಅದನ್ನು ಮುಂದಕ್ಕೆ ಸರ್ ಮಾಡ್ಕೊಳ್ಳೋಣ ಅಂತ ನಮ್ಮ ಅಧ್ಯಕ್ಷರು ಕುಮಾರಸ್ವಾಮಿ ಅವರು, ದಿನೇಶ್, ಕುಪೇಂದ್ರ ರೆಡ್ಡಿ ನಾವೆಲ್ಲ ಕೂಡ ಇದ್ವಿ. ಮೇಯರ್ ಒಂದು 2-3 ಇದ್ದಾರೆ ನಮ್ಮಲ್ಲಿ. ನೋಡಿಕೊಂಡು ಅದು ಮುಖ್ಯಮಂತ್ರಿಗಳ ಜೊತೆ ರಾತ್ರಿ ಏನೇನಾಯಿತು ಅಂತ ಅವ್ರಿಗೆಲ್ಲ ನಾನು ಅಧ್ಯಕ್ಷರು, ಕಾರ್ಯಾಧ್ಯಕ್ಷರು ಎಲ್ಲ ವರದಿ ಕೊಟ್ಟಿದ್ದೀವಿ. ಮತ್ತು ಇವತ್ತು ಅಥವಾ ನಾಳೆನೇ ಕೂತ್ಕೊಂಡು ಮೇಯರ್ ಯಾರು ಅಂತ ತೀರ್ಮಾನ ಮಾಡ್ತೀವಿ.